ಅಂತ ಕೇಳಿದ್ರೆ ಅವ್ನು ಬೆಟ್ಟ ನೋಡ್ಬಾರ್ದು, ಪುಡಿ ಮಾಡ್ಬೇಕು ಸ್ವಾಮೀಜಿ, ಹತ್ಬೇಕಂತ ಕೇಳ್ಬಾರ್ದು, ಪುಡಿ ಮಾಡ್ಬೇಕು ಸ್ವಾಮೀಜಿ ಅಂತ ಕೇಳ್ಬೇಕು. ಅಷ್ಟರ ಮಟ್ಟಿಗೆ ಮನಸ್ಸಿನ ಶಕ್ತಿ ಇರುತ್ತೆ. ಸ್ವಾಮೀಜಿಯವರು ಏನಾದ್ರು ಇವತ್ತಿದ್ದಿದ್ರೆ ಅಲ್ಲ, ಸ್ವಾಮೀಜಿಯವರು ಏನಾದ್ರು ಈ ಕ್ಲಾಸಿಗೆ ಬಂದ್ಬಿಟ್ಟಿದ್ರೆ ನಮ್ಮ ಒಳಗಡೆ ಎಷ್ಟು ಜನ ಏನು ಸೆಲೆಕ್ಟ್ ಮಾಡ್ತಾ ಇದ್ರು ಒಂದ್ಸರಿ ಯೋಚನೆ ಮಾಡಿ. ನಮ್ಮಲ್ಲಿ ದೇಹ ಫಸ್ಟ್ ದೇಹ ಬಲ ಇರುತ್ತೆ. ಒಬ್ಬ ಸಾಮಾನ್ಯ ಏನು ತೆಳ್ಳಗಿರೋಂಥ ವ್ಯಕ್ತಿನ ಸಮಾಜದೊಳಗಡೆ ಅವನು ಸಣ್ಣ ಪುಟ್ಟ ತಪ್ಪು ಮಾಡಿದ್ರೆ ಏನು ಮಾಡ್ತಾರೆ, ಹೋಗ್ಬಿಡ್ತಾರೆ. ಅವನ ಮೇಲೆ ಇಡೀ ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲರೂ ಮುಗಿಬಿಡ್ತಾರೆ. ಆದರೆ ಒಬ್ಬ ಬಲಿಷ್ಠವಾದ ವ್ಯಕ್ತಿ ಏನಾದರೂ ಅವನು ಸ್ವಲ್ಪ ದೊಡ್ಡ ತಪ್ಪೆ ಮಾಡಿರ್ತಾರೆ, ಅವನ ಮೇಲೆ ಅಷ್ಟೊಂದು ಮುಗಿಬೀಳಲ್ಲ. ಯಾಕಂತಂದ್ರೆ ಅವ್ನು ಬಲಿಷ್ಠವಾಗಿದ್ದಾನೆ ಅಲ್ವಾ. ಮೊದಲನೇ ದೇಹಬಲ ಹೊಂದಿದ್ರೆ ಸಾಕ. ಫಸ್ಟ್ ಯಾವ್ದಿರಬೇಕು, ದೇಹಬಲ, ಆಮೇಲೆ ಮಾನಸಿಕ ಶಕ್ತಿ, ಮನಸ್ಸಿನ ಮನಸ್ಸಿನೊಳಗಡೆ ಬೇರೆ ಬೇರೆ ಆಲೋಚನೆಗಳೆಲ್ಲ ಬರ್ತಾ ಇರ್ತದೆ. ಒಳ್ಳೆ ಕೆಲಸವನ್ನು ಮಾಡಲಿಕ್ಕೆ ಹೋದಾಗ ಎಷ್ಟೊಂದು ಪ್ರತಿಭಟನೆ ಮನಸ್ಸಿನಿಂದಲೇ ಬರ್ತಿರ್ತದೆ. ನಿಮ್ಮ ಕೈ ಆಗಲ್ಲ ಒಂದು ಕೆಲಸ ಮಾಡುವಾಗ, ಯಾವುದಾದ್ರು ಒಂದು ಒಳ್ಳೆ ಕೆಲಸ ಮಾಡಲಿಕ್ಕಿಂತ ತಯಾರು ಮಾಡ್ಕೊಳ್ಳಿ. ಫಸ್ಟು ನಮ್ಮ ಮನಸ್ಸೇ ನಮ್ಮ ವಿರುದ್ಧ ಪ್ರತಿಭಟನೆ ಮಾಡುತ್ತೆ ಅಲ್ವಾ. ಇಲ್ಲ ಇದು ಮಾಡೋಕ್ಕಾಗಲ್ಲ, ಅದು ಮಾಡೋಕ್ಕಾಗಲ್ಲ ಅಲ್ವಾ. ಅದೆಲ್ಲ ಫಸ್ಟು ನಾವು ಮೀರಿ ನಿಂತರೆ ಮಾತ್ರ ಇದು ಸದೃಢವಾಗಿ, ಮಾನಸಿಕವಾಗಿ ನಾವು ತುಂಬ ಸದೃಢವಾಗಿ